ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ 8 ಇದೆ ಇಂಗ್ಲಿಷ್ ವ್ಯಾಕರಣದಲ್ಲಿ. ಪಾರ್ಟ್ಸ್ ಆಫ್ ಸ್ಪೀಚ್ ಮುಖ್ಯವಾದ ವ್ಯಾಕರಣಾಂಶಗಳು 8 ಇದೆ. ಅದನ್ನು ನಾವು ಸಂಕ್ಷಿಪ್ತವಾಗಿ ಏನು ಅಂತ ತಿಳಿಯೋಣ. ಸೊ ಲೆಟ್ಸ್ ಲರ್ನ್ ದ 8 parts of speech. Briefly I will explain to you what they are. So the 8 parts of speech are verb, noun, adjective, ನಾಲ್ಕನೇದು adverb, pronoun, conjunction, preposition and ಕೊನೆಯದಾಗಿ interjection. ಸೊ ಏನಿದು 8 ಪಾರ್ಟ್ಸ್ ಆಫ್ ಸ್ಪೀಚ್? ಸಂಕ್ಷಿಪ್ತವಾಗಿ ಏನಂತ ನಾನು ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಟು ಯು. ವರ್ಬ್ ಅಂದರೆ ಕ್ರಿಯಾಪದ. ನಿಮ್ಗೆ ಎಲ್ಲರಿಗೂ ತಿಳಿದಿರ್ಬೋದು, ಕ್ರಿಯೆಯನ್ನು ಸೂಚಿಸುವ ಪದ, ಆಕ್ಷನ್ ವರ್ಡ್. ಏನಾದರೂ ಒಂದು ಪದದಲ್ಲಿ ಕ್ರಿಯೆ ಸೂಚಿಸಿದ್ರೆ, ಇಫ್ ದೇರ್ ಇಸ್ ಅನ್ ಆಕ್ಷನ್ ಇನ್ ದ ವರ್ಡ್, ದಟ್ ಇಸ್ ಅ ವರ್ಬ್. ಅಥವಾ ಸ್ಥಿತಿ ಅಂತ ಹೇಳಬಹುದು, ಸ್ಟೇಟ್. ಸೊ ಫಾರ್ ಎಕ್ಸಾಂಪಲ್, do, example, do, like, run, sing, dance. ಇವೆಲ್ಲ ಕ್ರಿಯೆಯನ್ನು ತೋರಿಸುವ ಪದಗಳು. ಈ ಪದಗಳನ್ನೆಲ್ಲ ನೀವು ಗಮನಿಸಿದ್ರೆ, ಇಫ್ ಯು ನೋಟಿಸ್ ಆಲ್ ದೀಸ್ ವರ್ಡ್ಸ್, ದೇರ್ ಇಸ್ ಸಮ್ ವರ್ಕ್ ಹ್ಯಾಪನಿಂಗ್, ಆಕ್ಷನ್ ವರ್ಡ್ಸ್, ಕೆಲಸ ನಡೀತಾ ಇದೆ ಈ ಪದದಲ್ಲಿ. ಸೊ ಇಟ್ ಇಸ್ ಅ ವರ್ಬ್. ನೆಕ್ಸ್ಟ್, ನೌನ್. ನೌನ್ ಅಂದ್ರೆ ಏನು? ನೌನ್ ಮೀನ್ಸ್ ನಾಮಪದ. ಸೊ ವಾಟ್ ಇಸ್ ಅ ನೌನ್? Noun is mainly names of person, place, thing, quality and action. Name of the action. ಇದು verb ಜೊತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ದಿಸ್ ಇಸ್ ಅ ನೇಮ್ ಆಫ್ ದ ಆಕ್ಷನ್. ಯಾವ್ದಾದ್ರು ಕೆಲಸಕ್ಕೆ ನಾವು ಹೆಸರು ಕೊಡ್ತೇವೆ, ಅಂತಹ ವರ್ಡ್ ಕೂಡ ನಾವು ನೌನ್. ಸೊ ವಾಟ್ ಇಸ್, ಸೊ ಮುಖ್ಯವಾಗಿ ನೇಮ್ಸ್ ಅನ್ನೋದು ಜ್ಞಾಪಕ ಇಟ್ಕೋಬೇಕು, ಹೆಸರುಗಳು. ಸೊ ಆಲ್ ನೌನ್ಸ್ ಆರ್ ನೇಮ್ಸ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್, ಕ್ವಾಲಿಟಿ, ಆಕ್ಷನ್. ಪರ್ಸನ್ ಅಂದ್ರೆ ವ್ಯಕ್ತಿ, ಊರುಗಳು, ವಸ್ತುಗಳು, ಗುಣಗಳು, ಮತ್ತೆ ಯಾವ್ದಾದ್ರು ಒಂದು ಕ್ರಿಯಕ್ಕೆ ಕೊಟ್ಟಿರುವ ಹೆಸರು. ಸೊ ಫಾರ್ ಎಕ್ಸಾಂಪಲ್, ಇವಾಗ ನೇಮ್ ಆಫ್ ಅ ಪರ್ಸನ್ಗೆ ಏನು? ಗೀತಾ. ಎಕ್ಸಾಂಪಲ್, ಗೀತಾ. ನೇಮ್ ಆಫ್ ಅ ಪ್ಲೇಸ್, ಬೆಂಗಳೂರು. ನೇಮ್ ಆಫ್ ಅ ಥಿಂಗ್ ಅಂದ್ರೆ ವಸ್ತು. ನೇಮ್ ಆಫ್ ಅ ಥಿಂಗ್ ಯಾವ್ದಾದ್ರು ಇರ್ಬೋದು, ಟೇಬಲ್, ಚೇರ್, ಸ್ಟೋನ್, ಯಾವ್ದಾದ್ರು ವಸ್ತುವಿನ ಹೆಸರು. ಕ್ವಾಲಿಟಿ ಅಂದ್ರೆ ಗುಣ. ಸೊ ಯಾವ್ದಾದ್ರು ಒಂದು ಗುಣದ ಹೆಸರು. ಬ್ಯೂಟಿ ಅಂದ್ರೆ ಸೌಂದರ್ಯ, ಅದೊಂದು ಗುಣ ಅಲ್ವಾ, ಅದಕ್ಕೆ ಹೆಸರು ಬ್ಯೂಟಿ. ಅದರಿಂದ ಬ್ಯೂಟಿ ಇಸ್ ಆಲ್ಸೋ ಅ ನೌನ್. ಆಕ್ಷನ್, ಈಗ ನಡೆಯುವುದಕ್ಕೆ, ಟು ವಾಕ್, ಏನದು ಹೆಸರು? ವಾಕಿಂಗ್. ವಾಕಿಂಗ್ ಇಸ್ ಅನ್ ಆಕ್ಷನ್. ಸೊ ವಾಕಿಂಗ್ ಇಸ್ ಆಲ್ಸೋ ಅ ನೌನ್. ಸೊ ಮೇನ್ಲಿ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು, ನೌನ್ ಮೀನ್ಸ್ ಇಟ್ಸ್ ಅ ನೇಮ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್, ಕ್ವಾಲಿಟಿ ಆರ್ ಆಕ್ಷನ್.